ಇನ್ನು ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಇಂದು ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ರು. ಹಾಗಂತ ಅಧಿಕಾರಿಗಳು ಸುಮ್ಮನೆ ಕೂತಿಲ್ಲ. ಅಧಿಕಾರಿಗಳು ದೂರುದಾರ ಹೇಳಿರುವಂತ ಕಲ್ಲೇರಿಯ ಸ್ಪಾಟ್ ವಿಚಾರವಾಗಿ ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಮತ್ತೊಂದೆಡೆ ಇನ್ನೊಬ್ಬ ದೂರುದಾರ ಎಸ್ಐಟಿಯ ಮುಂದೆ ಪ್ರತ್ಯಕ್ಷವಾಗಿದ್ದು ಇಡೀ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ಕಲ್ಲೇರಿ ಬಾಲಕಿ ರೇಪ್ ಮರ್ಡರ್ ರಹಸ್ಯದ ಹಿಂದೆ ಬಿದ್ದ ಎಸ್ಐಟಿ. ಶಾಲೆ ಬ್ಯಾಗ್ ಸಮೇತ ಬಾಲಕಿ ಶವ ಹೂತಿದ್ದೇನೆ, ದೂರುದಾರ ಸ್ಫೋಟಕ ಮಾಹಿತಿ. ಧರ್ಮಸ್ಥಳದಲ್ಲಿ ಈ ಅಸ್ಥಿಪಂಜರಗಳ ಶೋಧ ಕಾರ್ಯ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ಈಗಾಗಲೇ ಈ ಮಾಸ್ಕ್ ದಾರಿ ತೋರಿಸಿರುವ ಹಾಗೂ ಎಸ್ಐಟಿ ಅಧಿಕಾರಿಗಳು ಗುರುತು ಮಾಡಿರುವ 13 ಪಾಯಿಂಟ್ಗಳ ಪೈಕಿ 10 ಕಡೆ ಶೋಧ ಕಾರ್ಯಾಚರಣೆ ಮುಗಿದಿದೆ. ಈ 10 ಪಾಯಿಂಟ್ಗಳ ಶೋಧದ ವೇಳೆ ಪಾಯಿಂಟ್ ನಂಬರ್ 6ರಲ್ಲಿ ಮನುಷ್ಯನ ಅಸ್ಥಿಪಂಜರ ಸಿಕ್ಕಿರೋದು ಇಡೀ ಪ್ರಕರಣಕ್ಕೆ ತಿರುವು ಕೊಟ್ಟಿದೆ. ಇಂದು ಭಾನುವಾರ ಆಗಿರೋದ್ರಿಂದ ಎಸ್ಐಟಿ ಅಧಿಕಾರಿಗಳು ಶವಗಳ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ನಾಳೆ ಮತ್ತೆ ಉಳಿದ 3 ಪಾಯಿಂಟ್ಗಳಲ್ಲಿ ಶೋಧ ನಡೆಯಲಿದೆ. ನಾಳೆ 3 ಪಾಯಿಂಟ್ಗಳಲ್ಲಿ ಆಗಿದಾಗ ಏನು ಸಿಗುತ್ತೆ ಅನ್ನೋದು ಇದೀಗ ಎಲ್ಲರ ಕುತೂಹಲ ಕೆರಳಿಸಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇಂದು ಶೋಧಕ್ಕೆ ಬ್ರೇಕ್ ಹಾಕಿದ್ರು ಎಸ್ಐಟಿ ಅಧಿಕಾರಿಗಳು ಸುಮ್ಮನೆ ಕೂತಿಲ್ಲ. ಧರ್ಮಸ್ಥಳದ ಸಮೀಪವೇ ಇರುವ ಕಲ್ಲೇರಿ ಸ್ಪಾಟ್ನ ಕುರಿತು ಎಸ್ಐಟಿ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಇದಕ್ಕೂ ಒಂದು ಕಾರಣವಿದೆ. ದೂರುದಾರ ತೋರಿಸಿರುವ 13 ಜಾಗಗಳ ಬಳಿಕ ಧರ್ಮಸ್ಥಳ ಸಮೀಪವೇ ಇರುವ ಕಲ್ಲೇರಿ ಸ್ಥಳದಲ್ಲೂ ಉತ್ಖನನ ನಡೆಸುತ್ತಾ ಅನ್ನೋ ಕುತೂಹಲ ಮೂಡಿದೆ. ಯಾಕಂದ್ರೆ ಕಲ್ಲೇರಿ ಬಗ್ಗೆ ದೂರುದಾರ ಅಂತಹ ವಿಷಯವೊಂದನ್ನ ಹೊರಹಾಕಿದ್ದಾನೆ. 12ರಿಂದ 15 ವರ್ಷಗಳ ವಯಸ್ಸಿನ ಅಂತರದ ಶಾಲಾ ವಿದ್ಯಾರ್ಥಿನಿಯ ಕೊಲೆ ಆಗಿರುತ್ತೆ. ಅದನ್ನ ಗುಂಡಿ ತೆಗೆದು ಆತನಿಗೆ ಹೂತಾಕ್ಲಿಕ್ಕೆ ಹೇಳಲಾಗುತ್ತೆ. ಈ ಒಂದು ಜಾಗದಲ್ಲಿ ಆತ ತೋರಿಸುವಂಥದ್ದು ಇಲ್ಲಿಂದ 500 ಮೀಟರ್ ಸುತ್ತಳತೆಯಲ್ಲಿ ಆತ ಈ ಒಂದು ಆ ಹುಡುಗಿಯ ಶವವನ್ನು ಹೂತಾಕಿದ್ದೆ ಅಂತ ಅವನು ಹೇಳಿರುವಂಥದ್ದು. ಈಗ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಇಲ್ಲಿಗೆ ತನಿಖೆಯನ್ನು ಆರಂಭಿಸಿರುವಂಥದ್ದು. ದೂರುದಾರ ತಿಳಿಸಿರುವ ಕಲ್ಲೇರಿ ಜಾಗದ ಬಗ್ಗೆ ಎಸ್ಐಟಿಗೆ ಕುತೂಹಲ ಮೂಡೋದಕ್ಕೆ ಕಾರಣ ಇದೆ. ಅದೇನಂದ್ರೆ ಕಲ್ಲೇರಿಯ ಪೆಟ್ರೋಲ್ ಬಂಕ್ನಿಂದ 500 ಮೀಟರ್ ದೂರದ ಜಾಗದಲ್ಲಿ ಶಾಲಾ ಬಾಲಕಿ ರೇಪ್ ಅಂಡ್ ಮರ್ಡರ್ ನಡೆದಿದೆ ಅಂತ ದೂರುದಾರ ಹೇಳಿದ್ದಾನೆ. 2010ರಲ್ಲಿ ಬಾಲಕಿ ಅತ್ಯಾಚಾರ ಕೊಲೆ ಬಗ್ಗೆ ಹೇಳಿಕೆ ನೀಡಿದ್ದಾನೆ. ನಾನು ಹದಿಹರಿಯದ ಹುಡುಗಿ ಮೃತದೇಹ ನೋಡಿದ್ದೆ. ವಯಸ್ಸು 12ರಿಂದ 15 ವರ್ಷ. ಶಾಲಾ ಸಮವಸ್ತ್ರ ಧರಿಸಿದ್ಲು. ಲಂಗ ಮತ್ತು ಒಳ ಉಡುಪು ಇರಲಿಲ್ಲ. ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣ ಕಾಣಿಸಿತ್ತು. ಅವಳ ಕುತ್ತಿಗೆ ಹಿಸುಕಿರುವ ಗುರುತುಗಳು ಇದ್ವು. ನನಗೆ ಗುಂಡಿ ಅಗೆಯಲು ನಿರ್ದೇಶಿಸಿದ್ರು. ಶಾಲಾ ಬ್ಯಾಗ್ನೊಂದಿಗೆ ಹೂಳಲು ಹೇಳಿದ್ರು. ಆ ಸನ್ನಿವೇಶ ನನಗೆ ಇಂದಿಗೂ ಮಾಸಿಲ್ಲ ಅಂತ ದೂರುದಾರ ಹೇಳಿದ್ದಾನೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಇಂದು ಶವಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ರು. ಪ್ರಕರಣದ ತನಿಖೆ ಮುಂದುವರೆಸಿದ್ದಾರೆ. ಕಲ್ಲೇರಿ ಸುತ್ತಮುತ್ತ ಮಫ್ತಿಯಲ್ಲಿ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ 2010ರಲ್ಲಿ ನಾಪತ್ತೆಯಾದವರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದು, ಸ್ಥಳೀಯ ಮಟ್ಟದಲ್ಲಿ ಜನರಿಂದಲೂ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. 9, 10, 11, 12, 13ನೇ ಪಾಯಿಂಟ್ಗಳಿಗೆ ಗನ್ಮ್ಯಾನ್ ಭದ್ರತೆ. ಇನ್ನು ದೂರುದಾರ ಗುರುತಿಸಿರೋ ಸ್ಥಳಗಳಲ್ಲಿ ಬಿಗಿ ಭದ್ರತೆ ಮುಂದುವರೆದಿದೆ. ಅದರಲ್ಲೂ ನಿನ್ನೆ ಶೋಧ ಕಾರ್ಯ ಪೂರ್ಣಗೊಂಡಿರೋ 9, 10ನೇ ಪಾಯಿಂಟ್ ಹಾಗೂ ನಾಳೆಯಿಂದ ಶೋಧ ಕಾರ್ಯಾಚರಣೆ ನಡೆಸಲಿರೋ 11, 12, 13ನೇ ಸ್ಪಾಟ್ಗೆ ಶಸ್ತ್ರಸಜ್ಜಿತ ಸಿಬ್ಬಂದಿ ನೇಮಕ ಮಾಡಲಾಗಿದೆ. ದಿನವಿಡೀ ಆಂಟಿ ನಕ್ಸಲ್ ಫೋರ್ಸ್ ಸಿಬ್ಬಂದಿ ಕಾವಲು ಕಾಯುತ್ತಿದ್ದಾರೆ. ಅಲ್ಲದೆ ಅಸ್ಥಿಪಂಜರ ಸಿಕ್ಕ 6ನೇ ಪಾಯಿಂಟ್ಗೂ ಟೈಟ್ ಸೆಕ್ಯೂರಿಟಿ ಒದಗಿಸಲಾಗಿದೆ. ಪಾಯಿಂಟ್ ನಂಬರ್ 1ರಿಂದ 10ರವರೆಗೂ ಉತ್ಖನನ ಕಾರ್ಯ ಕಂಪ್ಲೀಟ್ ಆಗಿದೆ. ನಾಳೆಯಿಂದ ಇನ್ನು 3 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಸದ್ಯಕ್ಕೆ ಈ ಒಂದು ಉತ್ಖನನ ಆಗಿರುವಂತಹ ಮತ್ತು ಆಗಲಿರುವಂತಹ ಜಾಗಗಳಲ್ಲಿ ಭದ್ರತೆಯನ್ನು ಮುಂದುವರಿಸಲಾಗಿದೆ. ಇಲ್ಲಿ ನೋಡಬಹುದಾಗಿದೆ, ನಿನ್ನೆ ನಡೆದಂತಹ 9, 10ನೇ ಪಾಯಿಂಟ್ನಲ್ಲಿ ಭದ್ರತೆ ಮುಂದುವರೆದಿದೆ. ಅದರ ಮುಂದುವರೆದಂತೆ 11, 12, 13ನೇ ಪಾಯಿಂಟ್ನಲ್ಲೂ ಕೂಡ ಭದ್ರತೆ ಮುಂದುವರೆದಿರುವಂಥದ್ದು. ಇಷ್ಟೆಲ್ಲ ನಡೆಯುತ್ತಿರುವಾಗಲೇ ಮತ್ತೊಬ್ಬ ಹೊಸ ದೂರುದಾರ ಎಸ್ಐಟಿ ಅಧಿಕಾರಿಗಳ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ. ನಾನು ಸಹ ಬಾಲಕಿಯೊಬ್ಬಳ ಶವ ಹೂತು ಹಾಕಿದ್ದನ್ನು ನೋಡಿದ್ದೇನೆ. ನಾನೇ ಪ್ರತ್ಯಕ್ಷದರ್ಶಿ. ಎಸ್ಐಟಿ ಅಧಿಕಾರಿಗಳು ಬಂದ್ರೆ ಆ ಬಾಲಕಿ ಶವ ಹೂತ ಜಾಗ ತೋರಿಸ್ತೀನಿ ಅಂತ ಸಾಮಾಜಿಕ ಹೋರಾಟಗಾರ ಜಯಂತ್ ಹೇಳಿದ್ದಾರೆ. ದೂರನೇ ಕೊಡ್ಲಿಕ್ಕೆ ಬಂದರು. ಅದು ದೂರ ನನ್ನ ಹತ್ರ ಇದೆ. ಅದು ಯಾರು ಕೊಡಲ್ಲ. ಅದು ಸದ್ಯಕ್ಕೆ ಸೋಮವಾರಕ್ಕೆ ಇದರ ನಂತರ ನಾನು ಆ ಸ್ಪಾಟ್ ಏನು ಮಾಡ್ತೀನಿ ಅದ ನಂತರ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಘಟನೆ ಒಂದು 15 ವರ್ಷದಿಂದ ನಡೆದಿರೋ ಘಟನೆ ಅದು ಬಾಳಕಿ. ಅದು ಯಾರು ಕೊಲೆ ಮಾಡೋದು ಯಾರಂತ ಗೊತ್ತಿಲ್ಲ. ಇಂಥ ಒಂದು ಘಟನೆ ಆಗಿದೆ. ಅದಕ್ಕಿಂತ ಯಾರು ಭಾಗಿಯಾಗಿರೋದು ಗೊತ್ತು. ಧರ್ಮಸ್ಥಳ ಗ್ರಾಮನೇ ನಾನು ನೋಡಿಸಂದ್ರೆ ಒಂದು ಅಂದರೆ ಕೊಳತಿದೆ. ಅದು ಜಾಸ್ತಿ ಅಲ್ಲ, ಒಂದು ಹಂತಕ್ಕೆ ಕೊಳತಿದೆ.
ಆ ಹಂತಕ್ಕೆ ನಾನು ಹೊರಟು ಪ್ರತಿಯೊಂದು ಗೊತ್ತಿದ್ದಕ್ಕೆ ನಾನು ಬಂದಿರೋದು 100% ಅವರು ಟೀಮ್ ಇರ್ತೀನಿ ಹೇಳ್ತೀವಿ. ಅಂಥ ಒಂದು ತಂಡ ಬರುವಾಗ ಅಂಥ ತಂಡಕ್ಕೆ ನಾವು ಸಹಕಾರ ಕೊಡಲೇಬೇಕು, ಅದು ಕೊಡ್ತಾ ಇದ್ದೀನಿ. ಜಯಂತ್ ದೂರಿನ ಬಗ್ಗೆ ನಾಳೆ ಮತ್ತಷ್ಟು ಮಾಹಿತಿ ಪಡೆಯಲಿರುವ ಎಸ್ಐಟಿ ಜಯಂತ್ ತೋರಿಸುವ ಅರ್ಥಾತ್ ಬಾಲಕಿ ಶವ ಹೂತಿರುವ ಸ್ಥಳವನ್ನ ಶೋಧಿಸುತ್ತಾ ಅನ್ನೋ ಕುತೂಹಲ ಇದೆ. ಶವ ಶೋಧಿಸಲು ಅತ್ಯಾಧುನಿಕ ರಡಾರ್ ಬಳಸಲು ದೂರುದಾರನ ಕೋರಿಕೆ. ಈ ಮಾಸ್ಕ್ದಾರಿ ದೂರಿನ ಅನ್ವಯ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ಶೋಧ ನಡೆಸುತ್ತಿದ್ದಾರೆ. ಇದೀಗ ದೂರುದಾರ ಪರ ವಕೀಲರು ಎಸ್ಐಟಿಗೆ ಶೋಧಿಸಲು ಅತ್ಯಾಧುನಿಕ ರಡಾರ್ ಅಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಳಸಲು ಎಸ್ಐಟಿಗೆ ಮನವಿ ಮಾಡಿದ್ದಾರೆ. GPR ಅಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಇದನ್ನ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಅವರು ಹೇಳಿರುವಂಥದ್ದು. ಆ ಒಂದು ಉಪಕರಣ ಏನಂತ ಹೇಳಿದ್ರೆ ಕೆಳಗಡೆ ಇರುವಂತಹ ಅಸ್ಥಿಪಂಜರ ಮೂಳೆಯನ್ನ ಟೆಕ್ನಾಲಜಿ ಮೂಲಕ ಉತ್ಖನನ ಮಾಡದೇನೆ ಕಂಡುಹಿಡಿಯುವಂತಹ ಸಿಸ್ಟಮ್ ಆಗಿರುತ್ತೆ. ಈ ರಡಾರ್ ಬಳಸಿದ್ರೆ ಭೂಮಿಯ ಆಳದಲ್ಲಿ ಸುಮಾರು 10 ಮೀಟರ್ ವರೆಗಿನ ವಸ್ತುಗಳ ಕುರಿತು ಮಾಹಿತಿ ನೀಡುತ್ತೆ. ಮಳೆ ಮತ್ತು ಭೌಗೋಳಿಕ ಬದಲಾವಣೆಯಿಂದ ವ್ಯತ್ಯಾಸಗಳಾಗಿದ್ದವು. ಈ ಆಧುನಿಕ ತಂತ್ರಜ್ಞಾನ ಬಳಸಿದ್ರೆ ಶವಶೋಧ ಮತ್ತಷ್ಟು ಪರಿಣಾಮಕಾರಿ ಆಗುತ್ತೆ ಅನ್ನೋದು ದೂರುದಾರ ವಕೀಲರ ವಾದವಾಗಿದೆ. ಪೃಥ್ವಿರಾಜ್, TV9 ಧರ್ಮಸ್ಥಳ.